ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಬ್ಬ ಮಾಜಿ ರೌಡಿ ಶೀಟರ್ನ ಬಗ್ಗೆ. ಬ್ರಿಜೇಶ್ ಏನು ಮಾಡ್ತಾನೆ, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದಂಥ ಜಲಕ್ ಅಲಿಯಾಸ್ ಗುಣನ ಹತ್ರ ಬಂದು ನಾವೊಂದು ಬಿಸ್ನೆಸ್ ಶುರು ಮಾಡೋಣ. ಏನಂತ ಹೇಳಿದ್ರೆ, ತಾಮ್ರದ ವಸ್ತುಗಳಿಗೆ ಚಿನ್ನದ ಪೇಂಟು ಅಥವಾ ಚಿನ್ನದ ಕೋಟಿಂಗನ್ನು ಕೊಟ್ಬಿಟ್ಟು ನಾವು ಹಣ ಗಳಿಸಬಹುದು ಅಂತ ಅವನ ಮನಸ್ಸಿನಲ್ಲಿ ವಿಷವನ್ನು ಹಾಕ್ತಾನೆ. ಈ ಹಣ ಅನ್ನೋದಿದೆಯಲ್ಲ, ತಲೆಯಲ್ಲಿ ಒಂದ್ಸಲ ಬಂದುಬಿಟ್ರೆ ನಾವು ಯಾವ ದಾರಿಯಾದರೂ ಸರಿ ಹಣನ ಗಳಿಸಬೇಕು ಅನ್ನೋ ಒಂದು ಮೋಟಿವ್ ಇದ್ದರೆ ಅದು ಸರಿನೋ ತಪ್ಪು ಅಂತ ಮನಸ್ಸು ಯೋಚನೆ ಮಾಡೋದಿಲ್ಲ. ಯಾರಿಗೆ ಗೊತ್ತಿತ್ತು ಈ ಬಿಸ್ನೆಸ್ ಮಾಡೋದ್ರಿಂದ ಅವನಿವತ್ತು ಈ ಲೋಕದಲ್ಲೇ ಇರಲ್ಲ ಅಂತ ಅವನಿಗೇನು ಗೊತ್ತಿತ್ತು ಪಾಪ. ಈ ಗೋಲ್ಡ್ ಕೋಟಿಂಗನ್ನೆಲ್ಲ ಕೊಟ್ಟು ಚಿನ್ನಾಭರಣಗಳನ್ನು ಮಾಡ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಇದನ್ನು ಮಾರ್ತಾರೆ, ಹಣನ ಗಳಿಸ್ತಾರೆ. ಒಂದು ವಾರದ ನಂತರ ಅದೇ ಬ್ರಾಂಚ್ನವ್ರು ಕಾಲ್ ಮಾಡಿ ಗುಣ ಹತ್ರ ಹೇಳ್ತಾರೆ, ಸರ್ ನೀವು ಕೊಟ್ಟಿರುವಂಥ ಚಿನ್ನಾಭರಣಗಳು ಫೇಕ್ ಆಗಿದೆ. ನನಗಿವಾಗ ಭಯ ಆಗುತ್ತೆ, ಅಯ್ಯೋ ದೇವ್ರೆ, ನಾನು ಯಾಕೆ ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡಬೇಕಾಗಿತ್ತು. ಸರಿ, ಬ್ರಿಜೇಶಿಗೆ ಕಾಲ್ ಹಚ್ಚೋಣ ಅಂತ ಹೇಳಿ ಬ್ರಿಜೇಶಿಗೆ ಕಾಲ್ ಮಾಡ್ತಾನೆ. ಬ್ರಿಜೇಶ್ ಗುಣನ ಒಳಗಡೆ ಕರೀತಾನೆ. ಮಾತಿನ ಚಕಮಕಿ ಆಗುತ್ತೆ. ಮಾತಿನ ಚಕಮಕಿ ಕಾಲರ್ ಹಿಡಿಯೋವರೆಗೂ ಬರುತ್ತೆ. ಕಾಲರ್ ಹಿಡಿಯುವಂತಹ ಆ ಒಂದು ಪ್ರಯಾಸದಲ್ಲಿ ಬ್ರಿಜೇಶ್ 2 ರೌಂಡ್ ಆಫ್ ಫೈರಿಂಗ್ ಮಾಡ್ತಾನೆ. ಮೊದಲನೇ ಬುಲೆಟ್ ಮಿಸ್ ಆಗುತ್ತೆ, 2ನೇ ಬುಲೆಟ್ ನೇರವಾಗಿ ಗುಣನ ತಲೆ ಹಾದು ಹೋಗಿ ಅವನ ಡೆಡ್ ಬಾಡಿ ಕೆಳಗಡೆ ಬಿದ್ದಿರುತ್ತೆ.